ಏನಮ್ಮ ಎಲ್ಲರೂ ಬಂದಿದ್ದಾರಾ? ಹಾಂ, ದುಡ್ಡೆಲ್ಲ ಜಮಾ ಮಾಡಿ ಕೊಡ್ರಿ. ಹಳೆ ಲೆಕ್ಕ ಎಲ್ಲ ಚುಕ್ತಾ ಮಾಡಿ ಹೊಸ ಲೋನ್ ಸ್ಯಾಂಕ್ಷನ್ ಮಾಡ್ತೀನಿ. ಸರ ನಾವು ಬಂದು ಭಾಳ ಹೊತ್ತಾತ್ರಿ. ಇವತ್ತು ಯಾಕೆ ನೀವೇ ಲೇಟ್ ಮಾಡ್ಯಾರ ನೋಡ್ರಿ. ಇಲ್ಲಮ್ಮ, ಹಾಗೆಲ್ಲ ಏನಿಲ್ಲ. ನಾನು ಕರೆಕ್ಟ್ ಟೈಮ್ಗೆ ಬಂದನಿ. ಆದ್ರೆ ನೀವು ಇವತ್ತು ಹೊಸ ಲೋನ್ ಮಾಡ್ಸೋದೈತಲ್ಲ, ಹಂಗಾಗಿ ಜಲ್ದಿ ಬಂದು ಕುಂತೀರಿ. ಅಂದಂಗೆ ನಾ ಕೊಟ್ಟಿದ್ನಲ್ಲ ಆ ಪೇಪರ್ಗೆಲ್ಲರೂ ಸಹಿ ಮಾಡಿರೋದಿಲ್ರಿ? ಹ್ಞೂ ರೀ ಸರ, ಎಲ್ಲರ ಕಡೆದ ಸಹಿ ಮಾಡಿಸಿ ರೊಕ್ಕನ ಜಮಾ ಮಾಡಿ ಇಟ್ಕೊಂಡಾನೆ, ತಂದು ಕೊಡ್ತಂತ ಹೇಳ್ರಿ. ತಗಳ ಖುಷಿ, ಆ ರೊಕ್ಕ ಜೊತೆಗೆ ಇವನ್ನ ಸೇರಿಸ್ಕೊಡು. ನಮ್ಮ ಮೂವಾರ್ದು ಐತೆ ನೋಡಿದ್ರಾಗ. ಸರ ತಗೊಳ್ರಿ, ಮೊದಲು ರೊಕ್ಕ ಜಮಾ ತಗೊಂಬಿಡ್ರಿ, ಆಮೇಲೆ ಪೇಪರ್ ಕೊಡ್ತಾನಂತ. ಸರ ಸಾಲಂತೂ ಈ ಸಲ ಎಲ್ಲ ಮುಟ್ಟಿಬಿಡ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಈ ಸಲ ಸ್ಯಾಂಕ್ಷನ್ ಮಾಡೋ ಮುಂದೆ ಒಂದು ಸ್ವಲ್ಪ ಜಾಸ್ತಿ ಮಾಡೋಕ್ಕಾಗತ್ತೇನ್ರಿ ಸರ? ನಾನು ಒಟ್ಟ ತಪ್ಸಂಗಿಲ್ರಿ. ತಿಂಗಳನ ಅಸಲು ಬಡ್ಡಿ ಕೂಡ ಕಟ್ಕೊಂತ ಹೋಗ್ತಾನೆ ನೋಡ್ರಿ ಸರ. ಹೆಂಗಾರ ಮಾಡಿ ಒಂದು ಸ್ವಲ್ಪ ಸಾಲ ಜಾಸ್ತಿ ಕೊಡಕ್ಕೆ ನಿಮ್ಮ ದೊಡ್ಡ ಮ್ಯಾನೇಜರಿಗೆ ಹೇಳಿ ಒಂಚೂರು ರೆಕಮೆಂಡ್ ಮಾಡಿರಿ. ಮನೆ ಕಡೆಗೆ ಭಾಳ ಅಂದ್ರೆ ಭಾಳ ತೊಂದರೆ ಆಗೈತ್ರಿ ಸರ. ಅದಕ್ಕೆ ಇಲ್ಲಮ್ಮ, ರೂಲ್ಸ್ ಅಂದ್ರೆ ರೂಲ್ಸ್, ಎಲ್ರಿಗೂ ಒಂದೇ ಥರ. ನಾವು ನಮಗೆ ಮೇಲೆ ಅಧಿಕಾರಿಗಳಿಂದ ಪ್ರೆಷರ್ ಇರ್ತೈತಿ. ಹಂಗೆ ಒಬ್ಬೊಬ್ಬರಿಗೆ ಹೆಚ್ಚಿಗೆ ಲೋನ್ ಕೊಡೋದು, ಒಬ್ರಿಗೆ ಕಮ್ಮಿ ಲೋನ್ ಕೊಡೋದು ಹಂಗೆಲ್ಲ ಮಾಡಕ್ಕೆ ಬರಂಗಿಲ್ಲ. ಏನ್ರಿ ಸರ ಹಿಂಗಂತೀರಿ ನೀವು? ನಾವು ರೊಕ್ಕ ವಾಪಸ್ ಕೊಡ್ತೇವೆ ಅಂದ್ರಿಗೆ ರೊಕ್ಕ ಕೊಡಂಗಿಲ್ಲ, ತಗೊಂಡು ಯಾರ ಓಡ್ ಹೋಗ್ತಾರ ಅಂದ್ರಿಗೆ ಎಷ್ಟು ಗಡ ಲೋನ್ ಸ್ಯಾಂಕ್ಷನ್ ಮಾಡಿರ್ತೀರಿ. ಈ ಊರಾಗ ನಮ್ದ ಒಂದು ಸಂಘ ನೋಡ್ರಿ, ಕರೆಕ್ಟಾಗಿ ಟೈಮ್ ಸರಿ ರೊಕ್ಕ ಕಟ್ಟೋದಂದ್ರೆ ನಮ್ಮ ಸಂಘಕ್ಕೆ ನೀವು ರೊಕ್ಕ ಕೊಡಂಗಿಲ್ಲ ಅಂತೀರಿ. ಏನು ಮಾಡ್ಬೇಕ್ರಿ ಇಂಥ ಸಂಘ ತಗೊಂಡು ನಾನು? ಹಂಗಲ್ಲಮ್ಮ, ಅದು ನಾ ಹೇಳೋದು ಅರ್ಥ ಮಾಡ್ಕೇರಿ. ಒಬ್ಬರಿಗೆ ಜಾಸ್ತಿ ಕೊಡೋಕ್ಕಾಗಲ್ಲ ಅಂದದ್ದು ನಾನು. ನಿಮಗೆಲ್ಲರಿಗೂ ಬೇಕಂದ್ರೆ ಒಂದೇ ಸಮ ಎಲ್ರಿಗೂ 25,000 ರೂಪಾಯಿ ಸಾಲ ಶಾಂಕ್ಷನ್ ಮಾಡ್ತೀನಿ, ಕಟ್ಕೊಂಡು ಹೋಗ್ರಿ. ಆಯಿತಾ? ಈಗಾದರೂ ಸರಿನಾ? ಏ ಬೇಡ ಬೇಡ, 25,000 ಗಂಟ್ಲೆ ಸಾಲ ತಗೊಂಡು ನಾವ್ರ ಏನು ಮಾಡೋದೈತಿ? ಏನು ಬಂಗಾರ ಬೆಳ್ಳಿ ತಗೊಂಡು ಕೆಟ್ಟಲ್ಲ ಏನಿಲ್ಲ. ಏನೋ ಒಟ್ಟು ಅಷ್ಟು ಇಷ್ಟ ಸಾಲ ಕೈ ಸಾಲ ಮಾಡಿರ್ತೇವಲ್ಲ ಅದಕ್ಕೆ ಅಕ್ಕಾವು. ಅದಕ್ಕೆ ಸಾಕು, ನಮ್ಗೆ 10,000 ಸ್ಯಾಂಕ್ಷನ್ ಮಾಡಿಬಿಡ್ರಿ. ಹಿಮಿ, ನಿನ್ನ ಬೇಡ ಆದ್ರೆ ಬೇಡ, ನೀ ಸುಮ್ ಕುಂದ್ರು. ಇರ್ಲಿ ತಗೋರಿ ಸರ, ನನಗೆ 25,000 ಇರಲಿ. ನಿನಗಲ್ಲೇ ಆಸಿ ಇರ್ಲಿವಾ? ನನಗೂ 25,000 ರೂಪಾಯಿ ಬೇಕು. ಏನೋ ಕಮ್ಮಿನ ಹಾಕವು. ನಾ ಕೈಲಿ ಅಷ್ಟು ದುಡ್ದು ಬಿಟ್ಟನ್ ರೊಕ್ಕನ ಅವಿಸ ಹಾಕಿ ಮಿಷನ್ಗೆ ಹವಣಕ್ಕತ್ತಾಗ ಇರಲಿ, ನನಗೆ ಬೇಕು ಸಾಲ. ಸರಿ ತಗೋರಿ. ಹಂಗಾರೆ ಎಲ್ರಿಗೂ 25,000 ಅನ್ನಂಗೆ ಆತಲ್ಲ. ಇದನ್ನು ಬೇಗ ಕಟ್ಟಿ ಮುಟ್ಟಿಸ್ಬಿಡ್ರಿ. ನೆಕ್ಸ್ಟ್ ಟೈಮ್ಗೆ ನಿಮ್ಗೆ 50,000 ಶಾಂಕ್ಷನ್ ಮಾಡ್ತಾನೆ ಒಬ್ಬೊಬ್ಬರಿಗೆ. ಸುಮಿ, 25,000 ಅಂದ್ರೂ ಕಮ್ಮಿ ಆತಾರಲ್ಲಿ. ನೀ ಕೇಳಿದಷ್ಟು ರೊಕ್ಕೇನು ಆಗಂಗಲ್ಲ. ಹೆಂಗೆ ಮಾಡ್ತಿದ್ ಮತ್ತೆ? ಇಲ್ಲ ನಲ್ತಕ್ಕ, ಕಮ್ಮಿ ಏನಾಗಂಗಿಲ್ಲ. ನಿಂದು 25,000, ಶರಕಂದು 25,000, ನಂದು 25, 75,000 ಆತ. ಮತ್ತು ಆಕೆ ಹೆಂಗೆ ಹೇಮಿ ಬೇಡ ಅನ್ನಕತ್ತ, ಆಕೆಗೆ 10,000 ಅಷ್ಟು ಬೇಕಂತ. ಅದೊಂದು 15,000, ಒಟ್ಟು ಒಂದು 90,000 ರೂಪಾಯಿ ಆಕತೆ. ಒಂದಿಷ್ಟು ಕೈಲೆ ಪೈಲೆ ಅಲ್ಲೇ ಕೈ ಸಾಲ ಇನ್ನಷ್ಟು ಇಸ್ಕೊಂಡು ಸುದ್ದು ಮಾಡ್ಕೊಂತಾನೆ, 1,00,000 ರೂಪಾಯಿ ಮಾಡ್ಕೊಂಡು ಬಗೆಹರಿಸ್ಕೊಂತಾನೆ ನನ್ನ ಸಮಸ್ಯೆನ. ಏನವ ಹೆಂಗೆ ಕಟ್ತಿ ಏನೋ ನೋಡು. ಸಾಲ ಅಂತೂ ಭಾಳ ಆತು. ಸಾಲದ ಮುಂದೆ ಬಡ್ಡಿನ ಜಗ್ಗಾಗಿ ನಿಂದಿರ್ತೈತಿ. ಹೆಂಗೆ ಕಟ್ತಿ ಏನೋ ನಿನಗೆ ಬಿಟ್ಟದ್ ನೋಡು. ಒಟ್ಟು ನಮ್ಮ ಎಡಬೆಲ್ಲ ಬರಕ್ಕೆ ಹೋಗ್ಬೇಡವ, ಕಟ್ಟೋದಾಗಿಲ್ಲ ಮಾಡಿಲ್ಲ ಅಂಥೇಳಿ ಎಲ್ಲ ಸುದ್ದು ಮಾಡಿಬಿಡೋಣ ತಿಂಗಳ. ಲಲ್ಟಕ್ಕ ಮೈ ಹೂನ, ನೀವು ಯಾಕೆ ಟೆನ್ಷನ್ ಮಾಡ್ಕೊಂತೀರಿ? ನಾ ಎಲ್ಲ ಸರಿ ಮಾಡ್ತೇನೆ. ಸರಿ ತಗೊಳಮ್ಮ, ನಾ ಏನು ಬರ್ತೀನಿ. ಎಲ್ಲರ ಖಾತೆಗೇನು ಇನ್ನು 2 ಡೇಸಲ್ಲಿ ದುಡ್ಡು ಜಮಾ ಆಗಿಬಿಡ್ತೈತಿ. ನೀವು ಯಾವಾಗ ಬೇಕೋ ಅವಾಗ ತೆಗೆಸ್ಕೋಬೋದು. ಬಡ್ಡಿ ಮಾತ್ರ ನಾಳೆಯಿಂದನೇ ಸ್ಟಾರ್ಟು. ಯಾಕಂದ್ರೆ ನಾಳೆ ಲೆಕ್ಕಕ್ಕೆ ಖರ್ಚು ಹಾಕಿಬಿಡ್ತೇವೆ ನಾವು ದುಡ್ಡು. ಅದಕ್ಕೆ ಇರ್ಲಿ ತಗೋರಿ ಸರ, ನಡೀತೈತೆ, ಏನು ತೊಂದರೆ ಅಲ್ಲ. ಏನು ಒಂದಿನ ಹೆಚ್ಚು ಒಂದಿನ ಕಮ್ಮಿ ಅಷ್ಟೇ ಅಲ್ರಿ. ಅಲ್ಲ, ಎಲ್ಲಾರ ಬೇಕಂತ ನಾ ಮಾತಾಡ್ಕೊಂಡ ಮಾಡ್ದಂಗೆ ಐತೆ ನೋಡಿದೆ. 25,000 ಸಾಲ ತಗೊಂಡೋಗಿ ಏನು ಮಾಡಲಿ ನಾನು? ಹೆಂಗಾರ ಮಾಡಿದನ್ನು ದುಡಿಸ್ಬೇಕಲ್ಲ ಇಷ್ಟು ರೊಕ್ಕನ. ವಿಚಾರ ಮಾಡ್ತಂತೇಳಿ. ಸರಿ ತಗೊಳ್ಳೆ ಖುಷಿ, ಬರ್ತೇವೆ ನಾವು. ಮತ್ತು ಮುಂದಿನ ವಾರ ನೋಡ್ರಿ ಯಾರ ಮನೆ ಮೀಟಿಂಗ್ ಸೇರೋದ ಮೊದಲೇ ಹೇಳ್ಬಿಡ್ರಿವ. ಆಮೇಲೆ ನೀವು ಬರಲಿಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಇಲ್ಲಿ ತಗೊಳ ಶರಕ, ಹಾಗೆಲ್ಲ ಏನಾಗೋದಲ್ಲ. ನಾಳೆ ರೊಕ್ಕ ಬಿಡ್ಸ್ಕೊಳಕ್ಕೆ ಹೋಗ್ಕವಲ್ಲ, ಅವತ್ತ ಮಾತಾಡಿ ಎಲ್ಲರಿಗೆ ಫೋನ್ ಮಾಡಿ ಹೇಳ್ಬಿಡ್ತಂತಾಗ ನಾನು. ಸರಿ ತಗೊಳವ, ಬರ ನಂಗಾರ. ಚಹಾ ಕುಡ್ದು ಹೋಗಿದ್ರೆ ಹಾಕತ್ತವ. ಪಾಪ ನೀವು ಬಂದು ಭಾಳ ಹೊತ್ತಾತು, ಮನ್ಯಾಗ ಕಾಯ್ತಿರ್ತಾರ. ಇರ್ಲಿ ತಗ, ಮತ್ತೇನು ಖುಷಿ ಅಂದಾಗ ಮನ್ಯಾಗ ಏನು ಕೆಲಸ ಇಲ್ಲಲ್ಲೇ. ಹೋಗು ಚಹಾ ಮಾಡ್ಕೊಂಬ. ಹೆಂಗ ನಾವು ತಿಂಡಿ ತಿಂದ್ಮೇಲೆ ಚಾನ ಕುಡ್ದಲ್ಲ, ಇಲ್ಲೇ ನಿಮ್ಮ ಮನ್ಯಾಗ ಚಹಾ ಕುಡ್ದು ಹೋಗ್ತೀವಿ. ಹೋಗಿ ತಂಬು ಚಹಾ ಎಲ್ಲರಿಗೂ. ಈ ಸುಮ್ಮನೆ ಒಬ್ಬಾಕಿ, ಎಲ್ಲರೂ ಸುಮ್ಮನೆ ಇರ್ತಾರೆ, ಈಕಿದ ಒಬ್ಬಾಕಿ ತಿಂಡಿ ಎದ್ದು ಬಿಡ್ತೈತೆ ನೋಡು. ನಾನೇನು ಹಂಗೆ ಒಂದು ಮಾತು ಅಂದೆ, ಚಹಾ ಕುಡ್ದು ಹೋಗಂತಡಿ ಅಂತಂದು. ಈಗ ಕುಂತ ಬಿಡ್ತಾಳ. ಅಯ್ಯ, ಅದಕ್ಕೇನು ಬಿಡ ಸುಮ್ಮನೆ ಒಂದು ಲೋಟ ಚಹಾ ಅಲ್ಲ ಏನು, ಒಂದು ಲೋಟ ಚಾದಾಗಿ ನಾಶಣೆ ಬರೋಗೋದು ಕೆಟ್ಟತ್ತೇನು? ಮಾಡ್ತಿದ್ನಿವ ನಾನು, ಇಲ್ಲ ಅಂತದ್ದಲ್ಲ. ಆದ್ರೆ ಏನು ಮಾಡ್ತಿದ್ದಿ? ಇವತ್ತು ಮುಂಜಾನೆರ ಒಂದು ಅರ್ಧ ಲೀಟ್ರ್ ಪ್ಯಾಕೆಟ್ ಹಾಲು ತಂದ ನನ್ನ ಮಗ. ಕಾಯಕ್ಕೆ ದಬ್ರಿ ಮ್ಯಾಗ ಹಾಕಿ ಇಟ್ಟನೆ ಒಲಿ ಮ್ಯಾಗ, ಪಟ್ ಅಂತಂದು ಒಡೆದು ಬಿಡ್ತು ನೋಡ. ಅದಕ್ಕೆ ಹಾಲು ಇಲ್ದಂಗೆ ಆಗೈತಿ. ನಾನೇ ಈಗ ಹೆಂಗಪ್ಪ ಎಲ್ಲಿ ಹೋಗಿ ಚಹಾ ಕುಡಿಯೋಕೆ ನಂಗಾಗೈತಿ. ಹಾಲು ತರ್ಬೇಕಂದ್ರೆ ಅಂಗಡಿ ಇಷ್ಟೊತ್ತನೇ ಕದ ಹಾಕ್ಯಂದಿರ್ತಾನ ಅವನು. ಅದಕ್ಕೆ ಸುಮ್ಮನೆ ಅದನ್ನು ನೋಡು, ಇಲ್ಲಾಂದ್ರೆ ತಂದು ಬಿಡ್ತಿದ್ ನಾ. ಇಟ್ಟ ತನಕ ಲೇಟ್ ಮಾಡ್ತಿದ್ದಿಲ್ಲವ ಚಾಕ ಅಂದಂಗೆ. ಹಾಲು ಯಾರು ಅಂಗಡಿಯಾಗ ತಂದಿದ್ದೇಳು?
ಆ ಬೋರ್ಡ್ ಅಜ್ಜನ ಅಂಗಡಿಯ ಹಾಲು ಚಲೋ ಬರೋದಲ್ಲ ಬಿಡ. ಅವ್ನು ಹಳೆ ಪ್ಯಾಕೆಟ್ ಕೊಡ್ತಾನೆ ಕಾಣ್ತೈತಿ. ನಾನು ಒಂದು 2 ಸಲ ತಿಂದಾನಿಲ್ಲ. ಹಾಲು ಹೊಡೆದ ಬಿಡ್ತೈತವ. ಅದಕ್ಕೆ ರೊಕ್ಕ ಕೊಡ್ತಂದಿರ್ತೇವೆ, ಪುಕ್ಷಟ್ಟೆ ಏನು ಒಯ್ದಿರೋದಿಲ್ಲ ಅಂದು ಡಬ್ರಿನ ತಗೊಂಡು ಹೋಗಿತ್ತು ನಾನು ಅಂಗಡಿಗೆ. ಸುಮ್ಮನೆ ಜಕ್ಕಸ್ತಿ ಹಾಕಿ ಇನ್ನೊಂದು ಹೊಸ ಪ್ಯಾಕೆಟ್ ಕೊಡಬಾರ್ದು. ಕೊಳ್ಳಿಲ್ಲದ್ರೆ ನಾನು ಬಿಡ್ಬೇಕಲ್ಲ. ಹೌದಾ, ಕರೆನ ಕೊಡ್ತಾನೆ ಬೇರೆ ಪ್ಯಾಕೆಟ್. ನಾನು ಯಾವಾಗ ತಂದಿಲ್ಲವ. ಮತ್ತು ಸುಮ್ಮನೆ ಹಸೆ ಆಗ್ಬಾರ್ದಂದು ಹೋಗಕ್ಕೆ ಹೋಗಿಲ್ಲ ನಾನು ಹಂಗೆಲ್ಲ. ತಡಿ, ಇವತ್ತು ನೀ ಅಂದಿಯಲ್ಲ, ಕರೆನ ತಗೊಂಡು ಹೋಗ್ಕನಿ. ಅತ್ತಿ ಮಾವ ಆಶೀರ್ವಾದ ಮಾಡ್ರಿ. ಇವತ್ತು ಒಂದು ಹೊಸ ಪ್ರಾಜೆಕ್ಟಿಗೆ ಕೈ ಹಾಕತ್ತೀನಿ. ಅದ್ರ ಬಗ್ಗೆ ಮೀಟಿಂಗ್ ಐತಿ, ಅದಕ್ಕೆ ಜಲ್ದಿ ಹೊಂಟಾನೆ. ಸರಿ ಸರಿ, ಹಿಂದಕ್ಕೆ ಕಾಲು ಬೀಳೋದು ಕೈ ಮುಗಿಯೋದು ಇಂಥದೆಲ್ಲ ಏನು ಇಟ್ಕೊಬೇಡ ನನ್ನ ಹಂತ್ಯಾಗ. ನಾ ಹೇಳಿದ ಮಾತು ಕೇಳಂಗಿಲ್ಲ ಅಂದ್ರೆ ನಿನಗೆ ಅದಕ್ಕೆ ಮತ್ತು ನನ್ನ ಆಶೀರ್ವಾದ ಬೇಕು. ಮಾಡಿ ಹೋಗು, ಏನು ಮಾಡಕತ್ತೀಯ? ಮೀನಾಕ್ಷಿ, ನಿಮ್ಮ ಮತ್ತೆ ಹೆಂಗೆ ಬರವಾಕಿ ಯಾಕೆ ಸಿಟ್ಟಿನಾಗದಾಳ. ನಾ ಡ್ರೈವರ್ಗೆ ಹೇಳಿರ್ತೀನಿ, ನೀವು ಹೋಗಿರು. ನಾವು ಒಂದು 1 ಅವರ್ 2 ಅವರ್ ಬಿಟ್ಕೊಂಡು ಬರ್ತಾನಂತ ನಾನು. ಏನು ಸರಿ ತಗೋರಿ ಮಾವರ, ನಾನು ಅಲ್ಲಿಂದ ಮೀಟಿಂಗ್ ಮುಗಿಸ್ತೇನೆ. ಅಷ್ಟೊತ್ತಿಗೆ ನೀವು ಅಲ್ಲೇ ಬಂದುಬಿಡ್ರಿ. ಸ್ವಲ್ಪ ಮಾತಾಡೋದೈತೆ ಆಫೀಸ್ ಬಗ್ಗೆ. ಅವರು ಒಬ್ರು ಮ್ಯಾನೇಜರ್ ಇಟ್ಕೊಂಡಿರಲ್ಲ, ಅವ್ರು ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ ಮಾವರ. ಅದಕ್ಕೆ ನೀವು ಬಂದಿದ್ದೆ ಅಂದ್ರೆ ಅದು ಏನು ಅಂತಂದು ಡೀಟೇಲ್ ನೋಡಕ್ಕೆ ಬರ್ತೈತೆ ರೀ. ಹೌದೇನವ, ನನಗೆ ಯಾವತ್ತು ಹಂಗೆ ಅನ್ಸಿಲ್ ಬಿಡು. ಅವ ನಿಯತ್ತಿಲ್ಲ ಅದನ್ನ ಮನುಷ್ಯ. ಅಷ್ಟು ಕಡೆ ಏನು ಗೊತ್ತಾತ ನಿನಗೆ? ಏನರ ತಂದು ಏನಿಲ್ಲ ಫೈಲಿಗೆ ಇಲ್ಲ ನೋಡಕ್ಕಂತಂದು ಇದ್ರ ಕೊಡು, ಇಲ್ಲಿ ನಾ ಚೆಕ್ ಮಾಡಿಬಿಡ್ತಾನೆ. ಇಲ್ರಿ ಮಾವರ, ನಾನು ತರಕ್ಕೆ ಹೋಗಿಲ್ಲ. ಮತ್ತು ಇಷ್ಟು ದಿವಸ ಅವ್ರು ಮೇಂಟೈನ್ ಮಾಡ್ಯಾರ. ಬರೀ 1 ವಾರ ಆತು ಮೇಡಮ್ ಅವ್ರು ಬರಕತ್ತಿ. ಎಲ್ಲ ತಮ್ಮ ಹಿಡ್ತಕ್ಕೆ ತಗೊಳಕತ್ತಾರ ನೋಡು. ಮನ್ಯಾಗ ದೊಡ್ಡ ಯಜಮಾನ್ರು ಇದ್ರೂ ತಂದು ಅನ್ಬಾರ್ದಲ್ಲ. ಅದಕ್ಕೆ ನಾನೇನು ಕೇಳಿಲ್ರಿ. ಹಂಗೆ ನನಗೆ ಅನುಮಾನ ಬಂತಲ್ಲ, ಅದಕ್ಕೆ ನಿಮ್ಮಿದ್ರಿಗೆ ಡಿಸ್ಕಸ್ ಮಾಡಿದ್ರೆ ಗೊತ್ತಾಕತಿ ಅಂತ ಹೇಳಿದೆ ರೀ. ಅಪ್ಪ, ಆಕೆ ಹೇಳ್ಬಿಡು, ಸುಖ ಸುಮ್ಮನೆ ಹಂಗೆ ಒಬ್ರು ವರ್ಕರ್ ಮೇಲೆ ಅನುಮಾನ ಪಡಬಾರ್ದು ಅಂತಂದು. ಮೊದ್ಲು ಯಾವುದಕ್ಕೂ ಕನ್ಫರ್ಮ್ ಮಾಡ್ಕೆ ಅಂಥೇಳು, ಆಮೇಲೆ ಮಾತಾಡಿದ್ರಕತಿ. ಅವರು ಒಂದಿನ ಅಲ್ಲಿಗೆ ಇರಾಕತ್ತಿ ನಮ್ಮ ಕಡೆಗೆ ಬರೋಬ್ಬರಿ ಒಂದು 10 ವರ್ಷದಿದ್ದನೂ ಅದಾರ. ಅಂತರ ಮೇಲೆ ಹೆಂಗೆ ಅನುಮಾನ ಮಾಡಾಕತಿ ಈಗ ಹೇಳ್ತಾಳ ಅಂತಂದು. ಹೌದು, ನೀವು ಅನ್ನೋದು ಕರೆಕ್ಟ್. ಹಂಗಂತೇಳಿ ನನ್ನ ಮಾತಿನ ಮೇಲೆ ಅವ್ರನ್ನ ಕೆಲಸದಿಂದ ತೆಗೀರಿ ಅಂತಂದು ಏನು ಹೇಳಕತ್ತಿಲ್ಲಲ್ಲ. ನಾನು ಕ್ರಾಸ್ ಚೆಕ್ ಮಾಡೋದ್ರಾಗಿಂದ ಏನು ತಪ್ಪೈತಿ? ಲಾಸ್ ಆದ್ರೆ ನಮಗೆ ಲಾಭ ಆಕತಿ. ನೋಡಿದ್ವಿ ಅಂದ್ರೆ ಚೆಕ್ ಮಾಡ್ಕೊಂಡ್ವಿ ಅಂದ್ರೆ. ಅಕಸ್ಮಾತ್ ಅವ್ರು ಮಾಡಕತ್ತಿದ್ದ ಮೋಸ ಆತಂದ್ರೆ ಲುಕ್ಷಾನಲ್ಲ ನಮ್ಮ ಆಫೀಸ್ಗಿನ. ನೀವು ಹೋಗಿ ಬರವ, ನಾ ಎಲ್ಲ ವಿಚಾರ ಮಾಡ್ತೇನೆ ಅದನ್ನು. ಸರಿ ಮಾವರ. ಅಪ್ಪು, ಆಟ ಆಡಕತ್ತಿ? ಬಾಯ್. ಸಂಜೆ ಮುಂದೆ ಬರ್ತಾಳ ಮಮ್ಮಿ. ಏನು ಅಲ್ಲಿ ತನಕ ಅಜ್ಜಿಗೆ ಕಾಡಿಸ್ಬೇಡ್ರಿ. ಏನು ಜಾಣ ಮರಿ. ಆಕ ಬಂಗಾರ, ಆ ಕಡೆ ನೋಡಕತ್ತಿಲ್ಲ, ಮಮ್ಮಿ ಕಡೆ ನೋಡಕ್ಕೆ ಇಷ್ಟ ಇಲ್ಲನ? ಸಿಟ್ಟು ಬಂದೈತೆ ಮಮ್ಮಿ ಮ್ಯಾಗ. ನಮ್ಮಪ್ಪ ಜಾಣಲ್ಲ. ಮಮ್ಮಿ ಸಂಜೆ ಮುಂದೆ ಬಂದ್ಬಿಡ್ತಾನೆ. ಏನೇ ನಾ ಎಲ್ಲಿ ಹೋಗಲ್ಲಪ್ಪ ನಿಮ್ಮನ್ನು ಬಿಟ್ಟು. ಬರಲೇ? ಇಂಥ ಉಣನಿಗೆ ಅವಕ್ಕೇನು ಕಮ್ಮಿ ಇಲ್ಲ. ಎದಕ್ಕೆ ಬೇಕಂತಂದ್ರೆ ಮಾಡಾಕತ್ತಾಳ. ಮಾಡಲಿ ಎಷ್ಟು ದಿನ ಮಾಡ್ತಾಳ. ಮೀನಾಕ್ಷಿ, ಇನ್ನೊಂದು ಮಾತು. ಈಗೇನು ಹೇಳಿದಿಲ್ಲ ಮ್ಯಾನೇಜರು ಸರಿ ಇಲ್ಲ ಅಂಥೇಳಿ, ಆ ವಿಚಾರವಾಗಿ ಬೇರೆ ಯಾರ ಹತ್ರನೂ ಡಿಸ್ಕಸ್ ಮಾಡೋಕೆ ಹೋಗಬೇಡ ಆಫೀಸ್ನಾಗ. ನಾ ಖುದ್ದಾಗಿ ಇಲ್ಲಿ ಬರ್ತೀನಿ, ಆಮೇಲೆ ನಾವು ವಿಚಾರ ಮಾಡಿ ಮಾತಾಡೋಣ ಅಂತ. ಸರಿ, ಹೋಗಿ ಬಾ ನೀನು. ಸರಿ ತಗರಿ ಮಾವರ. ನೋಡಿದೇನು ಬೇವ, ಎಷ್ಟು ಸೊಕ್ಕು ನೋಡೋಕ್ಕಿಗೆ. ಹುಡುಗರನ್ನ ಸಹಿತ ಎತ್ತಿಗೆಲಿಲ್ಲ. ಹಂಗೆ ಅಲ್ಲೇ ಅವು ಎಲ್ಲಿ ಕುಂತವ ಅಲ್ಲೇ ಮುದ್ದಾಡಿ ಹಂಗೆ ಹೋದ್ಲು. ನೋಡು, ಈಕಿಗೆ ಮಕ್ಕಳ ಮೇಲೆ ಪ್ರೀತಿ ಐತೆನಾ? ಸುಮ್ಮನೆ ಕಾಟಾಚಾರಕ್ಕೆ ಮಕ್ಕಳು ಹಡ್ದಾಳಾಕಿ. ಏನು ಮಾಡೋದಪ್ಪ, ನಂದು ನಿಂದು ಏನು ನಡಿತೈತಿ ಮನ್ಯಾಗ? ಎಷ್ಟಾಗಲಿ ಮನೆ ಯಜಮಾನ್ ನಿಮ್ಮಪ್ಪ. ನಿಮ್ಮ ಅಪ್ಪನ ಪ್ರೀತಿ ಸೊಸೆ ಅಲ್ಲಕ್ಕಿ. ಹಾಗಾಗಿ ನಡೆಸ್ತಾರೆ ಇಬ್ರು ಮಾವ ಸೊಸೆ ಸೇರಿ. ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ನಾವು. ನಮ್ದು ಏನೈತಿ ಇಲ್ಲಿ? ಇವ್ರು ಒಂದು ಮಾತು ನೀ ಬೇಡವಾ ಮನ್ಯಾಗಿರೋ ಅಂತ ಅಂದಿದ್ದೆ ಅಂದ್ರೆ ಆಕಿ ಸುಮ್ಮನೆ ಇರ್ತದ್ಲ, ಮುಕ್ಳು ಮುಚ್ಕೊಂಡು ನಾ ಇದ್ದಂಗೆ ಮನ್ಯಾಗ. ಆದ್ರೆ ಇವರು ಆಕಿಗೆ ಕುಮ್ಮಕ್ಕೆ ಕೊಟ್ರು, ಇರ್ಲಿ ಬಿಡು ಹೋಗಲಿ ಅಂತಂದು. ಹಾಗಾಗಿ ಆಕಿ ಜಾಸ್ತಿ ಚಿಕ್ಕಂಬಿಟ್ಟಾಳ. ನೋಡು, ನೀನು ಹೋಗಕತ್ತೆ 3-4 ವರ್ಷ ಸಾಕಕ್ಕೆ ಬಂತು. ಇನ್ನು ಇಲ್ಲಿ ತನಕನೂ ಯಾರು ಏನು ಹಂಗೆ ಹಿಂಗೆ ಅಂತ ಸುದ್ದಿ ತಂದಿಲ್ಲ. ಆಕಿನೂ 1 ವಾರ ಆಗಿಲ್ಲ ನೆಟ್ಗೆ ಹೊಂಟು. ಆ ಮ್ಯಾನೇಜರ್ ಸರಿ ಇಲ್ಲ, ಮೋಸ ಮಾಡ್ತಾನ, ಅದು ಮಾಡ್ತಾನ ಅಂತ ನಿಂತ್ಕೊಂಡಾಳ. ಎಷ್ಟರ ಗಡ ಗೊತ್ತು ಹಿಡ್ದಾಳಪ್ಪ. ಒಟ್ಟಾಕಿನ ಹೆಂಗಾರ ಮಾಡಿ ಆಫೀಸ್ಗೆ ಕಳಿಸ್ಬೇಕು ಅಂತ ಹಾಕಿದೆ. ಇಲ್ಲ ಸಲ್ಲದ ಪಾಪ ಬಡವ್ರ ಮೇಲೆ ಹಂಗೆ ಅಪವಾದ ಹಾಕ್ಯಾಳಕಿ. ಅದು ಹೌದು ಅಲ್ಲ ಆಗ್ಬೇಕು, ಅವಾಗೈತಿ ಈಕಿಗೆ ಹಬ್ಬ. ಅಲ್ಲ ವಿಶಾಲ, ಹೆಂಗೆ ಮಾತಾಡ್ತೀನಿ ನೀನು? ಮಂದಿ ಮೇಲೆ ಇರೋ ನಂಬಿಕೆ ಮನೆ ಸೊಸಿ ಮೇಲೆ ಇಲ್ಲ ಅಂದ್ರೆ ಹೆಂಗೆ? ಆಕೆ ಯಾಕೆ ಸುಳ್ಳು ಹೇಳ್ತಾಳ? ಆಕೆಗೇನು ಅದರಿಂದ ಫಾಯ್ದಾ ಐತಿ? ಹಂಗೆ ಲಾಸ್ ಆಗಕತ್ತಿರ್ಬೇಕು. ನಾವು ಲಕ್ಷ ಕೊಟ್ಟಿರಕ್ಕಿಲ್ಲ. ನಮ್ಮ ಬೇರೆ ಬೇರೆ ಕಡೆ ಆಫೀಸು, ಅಲ್ಲಿ ವರ್ಕರು, ಅಲ್ಲಿ ಕೆಲಸ ಅದೆಲ್ಲ ನೋಡೋದ್ರಾಗ ಎಲ್ಲರ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿರ್ಬೇಕು. ಅದು ಆಕೆ ಕಣ್ಣು ಬಿದ್ದೈತಿ ಅಂತ ನೀನು ಮನೆ ಸೊಸಿ ನಂಬೋದು ಬಿಟ್ಟು ಮಂದಿಗಿನ ಸಪೋರ್ಟ್ ಮಾಡ್ತೀಯಲ್ಲ. ಮೊದ್ಲು ನೋಡೋಣ ತಡಿ, ಕ್ರಾಸ್ ಚೆಕ್ ಮಾಡಿ ಆಮೇಲೆ ಗೊತ್ತಾಗೇ ಆಕತಿ ಏನಾಗತ್ತೆ ಅನ್ನೋದು. ಏನಾರ ಯಾಕೆ ಸುಡ್ಗಾಡ್ದು ಎಗ್ಲ ಮಾಡ್ಕೆ ಹೋಗ್ರಿ. ನಿಮಗೆ ಯಾರು ಹೇಳ್ತಾರ? ನಾನು 2 ಹುಡುಗರಿಗೆ ಒಟ್ಟು ಏನೇನಾರು ತಿನ್ನಿಸ್ತಾನೆ. ಅವು ಪಾಪ ಮುಂಜೆಯಲ್ಲಿದ್ದ ಹಂಗೆ ಅದಾವು. ಅವಕ್ಕೆ ಏನು ತಿನ್ನಿಸ್ಲಿಲ್ಲ ಏನಿಲ್ಲ ನೋಡಿ, ಹಂಗೆ ಹೊಂಟು ಬಿಟ್ಲ ಬ್ಯಾಗ್ ಸಿಗ ಹಾಕ್ಯಂದು. ಮತ್ತಿಕ್ಕು ಮಾತು ಕೇಳ್ಬೇಕು. ಹಂಗೆ ಸೊಂಟೆ ಮುರಿದಂಗೆ ಮೆಣಸಿನ್ಕಾಯಿ ಇಟ್ಟಂಗೆ ಆಗ್ಬೇಕು. ಹಂಗೆ ಮಾತಾಡ್ತಾಳ. ನೀವು ಉಣಿಸ್ಬೇಡ್ರಿ ಎತ್ತೀರ, ಕೈ ಸ್ವಚ್ಛ ತೊಳ್ಕೊಂಡ್ರಲ್ರಿ ಎತ್ತೀರ. ಉಣಿಸಿದ್ರೆ ಹುಡುಗರು ವಾಂತಿ ಮಾಡ್ಕೊಂತವ್ರಿ ಎತ್ತೀರ. ಮತ್ತು ಈಗ
ಏನು ಅವ್ರ ಅಪ್ಪ ಬಂದು ಉಣಿಸ್ತಾನಂತೆ ಹಂಗೆ ಹೋದ್ಲಲ್ಲ ತಿರುಕಿ ಅಂತ ನೀವಂದ್ರಲ್ಲ ಮನೆ ಸೊಸೆ ಮೇಲೆ ನಂಬಿಕೆ ಇಲ್ಲ ನಿನಗೆ ಮಂದಿ ಮೇಲೆ ನಂಬಿಕೆ ಐತಿ ಅಂತಂದು ಆಕಿಗೆ ಏಟರ್ ಒಟ್ಟು ಐತೆ ಅತ್ತೆ ಅನ್ನೋದು ತೆಗಿ ಅವ್ರ ಅಜ್ಜಿಕಿ ಯಾಕೆ ಉಣಿಸ್ಲಿ ಯಾಕೆ ತಿನ್ನಿಸ್ಲಿ ಅಂತಂದು ಮನೆ ಬೇರೆ ಒಂದು ಇಟ್ಟು ಅಡ್ಕೆಲಿ ಹೆಚ್ಚಿದ್ಕೆ ಎಷ್ಟು ಮಾತಾಡಾಳ ಗೊತ್ತನ ನಾನು ಹೋಗ್ಲಿ ಬಿಡ ಅದನ್ನೇನು ದೊಡ್ಡದು ಮಾಡೋದು ತಿಳುವಳಿಕೆಲ್ದ ಏನೋ ಮಾತಾಡಿರ್ತಾಳ ಅಂತ ನಾನು ಸುಮ್ಮನದೀನಿ ಅಂತಂದ್ರೆ ನೀವು ಸೊಸೆ ಮೇಲೆ ಗಟ್ಟಿಗೆಂಬಂದ್ರೆ ನನಗೆ ಸಿಟ್ಟು ಬರಕಲ್ಲ ಮೊದ್ಲು ನಮ್ಮ ಮನೆ ನಂದು ಗೋಕುಲ ಅಷ್ಟು ಖುಷಿಯಾಗಿರ್ತತವ. ಈಗ ಮನ್ಯಾಗ ಬರೀ ಬೆಳಗ್ಗೆ ಎದ್ರೆ ಹಾಕಿದ ಮಾತು ಸಂಜೆ ಆದ್ರೆ ಹಾಕಿದ ಮಾತು ಆ ಕೆಲ್ಸಕ್ಕೆ ಹೊಂಟಾಗಿದ್ದ ಸಾಕಾಗೈತಿ.